ವೀಕ್ಷಕರ ನಮಸ್ತೆ, BN TV ಕನ್ನಡಗೆ ಸ್ವಾಗತ. ಬೇಸಿಗೆಯ ಬಿರುಬಿಸಿಲಿನಿಂದ ಬೇಯುತ್ತಿದ್ದ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ವರುಣನ ಸಿಂಚನವಾಗಿದೆ. ಮಳೆಯಿಂದ ವೆದರ್ ತಂಪಾಯಿತಲ್ಲ ಎಂದು ಜನ ಕೂಲಾಗುವಷ್ಟರಲ್ಲಿ ವರುಣ ತನ್ನ ಪ್ರತಾಪ ತೋರಿದ್ದಾನೆ. ಮೊದಲಿಗೆ ಸಣ್ಣ ಮಳೆಯಾಗಿ ನಗರಕ್ಕೆ ಎಂಟ್ರಿ ಕೊಟ್ಟು ಗಂಟೆಗಟ್ಟಲೆ ಸುರಿದು ಸಿಟಿ ಮಂದಿಯನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಶನಿವಾರ ಸಂಜೆಯಿಂದ ಶುರುವಾದ ಮಳೆ ಬಳಿಕ ಧಾರಾಕಾರವಾಗಿ ಸುರಿದಿದೆ. ಮಳೆಯಿಂದ ಪ್ರಮುಖ ನಗರದ ರಸ್ತೆಗಳು ನೀರು ಹರಿದು ವಾಹನ ಸಂಚಾರಕ್ಕೂ ಕೂಡ ಭಾರೀ ತಲೆನೋವಾಗಿದೆ. ಬೆಂಗಳೂರಿನಲ್ಲಿ ಇನ್ನು ಎಷ್ಟು ದಿನ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನೀಡಿರುವ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ತುಮಕೂರು, ಯಾದಗಿರಿಯ ಪ್ರತ್ಯೇಕ ಸ್ಥಳಗಳಲ್ಲಿ ಇಂದು ಮತ್ತೆ ನಾಳೆ ಗುಡುಗು ಸಹಿತ ಮಳೆ ಆಗುವ ಸಾಧ್ಯತೆ ಇದೆ. ಬೆಂಗಳೂರಿನ ಹೆಬ್ಬಾಳ, ನಾಗವಾರ, RT ನಗರ, ಮಾನ್ಯತಾ ಟೆಕ್ ಪಾರ್ಕ್, ಮೇಕ್ರಿ ಸರ್ಕಲ್, ಸದಾಶಿವನಗರ, ಟೌನ್ ಹಾಲ್, ಯಲಹಂಕ, KR ಮಾರ್ಕೆಟ್, ಮೆಜೆಸ್ಟಿಕ್, ಹೆಣ್ಣೂರು, ಟೀನ್ ಫ್ಯಾಕ್ಟರಿ, KR ಪುರ, ಯಲಹಂಕ, ಕಲ್ಯಾಣ ನಗರ, ವಿಧಾನಸೌಧ, KR ಸರ್ಕಲ್, ಕಾರ್ಪೊರೇಷನ್, JP ನಗರ, ಜಯನಗರ, ವಿಜಯನಗರ, ಯಶವಂತಪುರ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿಯಲಿದೆ. ಮಳೆಯ ಹಿನ್ನೆಲೆ ವಿಮಾನಗಳ ಸಂಚಾರಕ್ಕೂ ಸಮಸ್ಯೆ ಉಂಟಾಗಿ ಹಾರಾಟದಲ್ಲಿ ವ್ಯತ್ಯಯವಾಗಿತ್ತು. ಮಳೆಯಿಂದ ಎಲ್ಲೆಲ್ಲಿ ಅವಾಂತರವಾಗಿದೆ ಎಂದು ನೋಡೋದಾದರೆ, ಭಾರೀ ಮಳೆಯಿಂದ ಯಲಹಂಕ ಕಾಫಿ ಡೇ ಬಳಿ ಮಳೆ ನೀರು ನಿಂತಿರುವುದರಿಂದ ವಿಮಾನ ನಿಲ್ದಾಣ ರಸ್ತೆಯ ಕಡೆಗೆ ನಿಧಾನಗತಿಯ ಸಂಚಾರವಿತ್ತು. ರಾಮಮೂರ್ತಿ ನಗರದ ಅಂಡರ್ಪಾಸ್ನಲ್ಲಿಯೂ ಮಳೆ ನೀರು ನಿಂತು ಟಿನ್ ಫ್ಯಾಕ್ಟರಿ ಕಡೆಗೆ ಸಂಚಾರ ಕಷ್ಟವಾಗಿತ್ತು. ಹುಣಸಮಾರನಹಳ್ಳಿ ಬಳಿ ಮಳೆ ನೀರು ನಿಂತ ಕಾರಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯ ಕಡೆಗೆ ತೀವ್ರ ಸಂಚಾರ ದಟ್ಟಣೆ ಉಂಟಾಗಿತ್ತು. ರೂಪೇನ ಅಗ್ರಹಾರ ಬಳಿಯೂ ಭಾರೀ ಮಳೆಯಿಂದ ನೀರು ನಿಂತು ಹೊಸೂರು ರಸ್ತೆ ಕಡೆಗೆ ನಿಧಾನಗತಿಯ ಸಂಚಾರ ಕಂಡುಬಂತು. ಇನ್ನು ಕೋಡಿಗೆಹಳ್ಳಿ ಮೇಲ್ಸೇತುವೆ ಬಳಿ ಮಳೆ ನೀರು ನಿಂತು ವಿಮಾನ ನಿಲ್ದಾಣದ ಕಡೆಗೆ ತೀವ್ರ ಸಂಚಾರ ದಟ್ಟಣೆ ಉಂಟಾಗಿತ್ತು. ವಿದ್ಯಾಶಿಲ್ಪ ಕಡೆಯಿಂದ ವಿಮಾನ ನಿಲ್ದಾಣದ ಕಡೆಗೆ, ಫಾರೆಸ್ಟ್ ಆಫೀಸ್ನಿಂದ ಹೆಬ್ಬಾಳದ ಕಡೆಗೆ, ಸರ್ಜಾಪುರದಿಂದ ಕೊಡತಿ ಗೇಟ್ ಕಡೆಗೆ, ಹೆಣ್ಣೂರು ಜಂಕ್ಷನ್ನಿಂದ ನಾಗವಾರದ ಕಡೆಗೂ ಮಳೆ ನೀರು ನಿಂತು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ರಾತ್ರಿ ಇಡೀ ಬಿಡುವಿಲ್ಲದೆ ಮಳೆಯಾಗಿದ್ದು ಇಂದು ಕೂಡ ಮಳೆ ಮುಂದುವರಿಯಲಿದೆ. ಬೆಂಗಳೂರು ನಗರ ಪ್ರದೇಶದಲ್ಲಿ ಇಂದು ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರದಿಂದ ಸಾಧಾರಣ ಅಥವಾ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗರಿಷ್ಠ ತಾಪಮಾನವು ಕ್ರಮವಾಗಿ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 22 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರಲಿದೆ. ಮುಂದಿನ 2 ದಿನಗಳ ಕಾಲ ಭಾಗಶಃ ಮೋಡ ಕವಿದ ವಾತಾವರಣದೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹೇಳಿದೆ.